ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 12 ಮಂತ್ಸ್ ಆಫ್ ದ ಇಯರ್, ವರ್ಷದ 12 ತಿಂಗಳು ಯಾವ್ಯಾವು ಅಂತಕ್ಕಂಥ ತಿಳಿತಾವೋಣ. ಇಲ್ಲಿ ಮೊದಲನೇದಾಗಿ ಕ್ರಮ ಸಂಖ್ಯೆ ಬರಿತಾ ಹೋಗೋಣ. ಅದಾದ ನಂತರ ಇಲ್ಲಿ ತಿಂಗಳು ಬರಿತಾ ಹೋಗ್ತೇನೆ, ಇಲ್ಲಿ ಕನ್ನಡದಲ್ಲಿ ಬರಿತಾ ಹೋಗ್ತೇನೆ. ರೈಟ್. ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ನೀವು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಓಕೆ, ಹಾಗಾದ್ರೆ ಒಂದು ಮಾಹಿತಿಯನ್ನು ತಿಳಿತಾ ಹೋಗೋಣ ಬನ್ನಿ. ಮೊದಲನೇ ತಿಂಗಳು ಯಾವುದು ಅಂದ್ರಿಗಿನ ಜಾನ್ವರಿ, ಅಂದ್ರಿಗಿನ ಆಂಗ್ಲ ವರ್ಷದ ಮೊದಲ ತಿಂಗಳು ಇದು ಜಾನ್ವರಿ. JANUARY ಜಾನ್ವರಿ ಅಂದ್ರೆ ಹೊಸ ವರ್ಷ ಆಚರಣೆ ಮಾಡ್ತೇವೆ. ಇದು ವಿಶೇಷ ಒಂದಂದ್ರಿಗಿನ ಜಾನ್ವರಿ 26 ಏನಿದೆ, ಗಣರಾಜ್ಯೋತ್ಸವ ಇದೆ. ಓಕೆನಾ, ಈ ದಿನನೇ ಈ ತಿಂಗಳ ಆಚರಣೆ ಮಾಡ್ತೇವೆ. ಗಣರಾಜ್ಯೋತ್ಸವ ನಮ್ಮ ರಾಷ್ಟ್ರೀಯ ಹಬ್ಬ. ಎರಡನೇ ಒಂದು ತಿಂಗಳು ನೋಡಿ, ಫೆಬ್ರವರಿ. FEBRUARY ಫೆಬ್ರವರಿ. ಇದು ಚಳಿಗಾಲ ಕಡಿಮೆಯಾಗುವ ತಿಂಗಳಿದು. ಚಳಿಗಾಲ ಕಡಿಮೆ ಆಗ್ತಾ ಹೋಗುತ್ತೆ. FEBRUARY ಫೆಬ್ರವರಿ. ಅದೇ ಕನ್ನಡದಲ್ಲಿ ಬರಿತಾ ಇದ್ದೀನಿ. ಬ್ರ ಅಂತಂದಾಗ ಏನಂತೆ, ಬಾಕ ರಾವತ್ ಕೊಡ್ಬೇಕಾಗುತ್ತೆ. ಓಕೆನಾ, ಫೆಬ್ರವರಿ ಅಂತಕ್ಕಂಥದ್ದು. ಆ ನಂತರ ಮೂರನೇ ತಿಂಗಳು ಮಾರ್ಚ್. MARCH ಮಾರ್ಚ್. ಶಾಲಾ ಪರೀಕ್ಷೆಗಳು ನಡೆಯುವ ತಿಂಗಳು ಅಂತ ಹೇಳ್ತೇವೆ. ಓಕೆನಾ, ಮಾರ್ಚ್. MARCH ಅದನ್ನೇ ಇಲ್ಲಿ ಕನ್ನಡದಲ್ಲಿ ಬರಿತಾ ಇದ್ದೀನಿ, ಮಾರ್ಚ್ ಅಂತಕ್ಕಂಥದ್ದು. ಓಕೆ, ಮಾರ್ಚ್. ಅದಾದ ನಂತರ ನಾಲ್ಕನೇ ತಿಂಗಳು ಯಾವುದು ಅಂತ ನೋಡಿದಾರೆ ಇಲ್ಲಿ ಏಪ್ರಿಲ್. APRIL ಏಪ್ರಿಲ್ ಅಂತಕ್ಕಂಥದ್ದು. ಬೇಸಿಗೆ ಹೆಚ್ಚು ಆರಂಭವಾಗುವ ತಿಂಗಳು ಅಥವಾ ಬೇಸಿಗೆ ಆರಂಭವಾಗುವ ತಿಂಗಳು ಅಂತ ಇಲ್ಲಿ ನೋಡ್ತೇವೆ. ಅದು ಏಪ್ರಿಲ್ ಅಂತಕ್ಕಂಥದ್ದು, ಏಪ್ರಿಲ್. ಓಕೆ, ಅದಾದ ನಂತರ ಏಪ್ರಿಲ್ ಆಯ್ತಾ. ಐದನೇ ತಿಂಗಳು ಮೇ. MAY ಮೇ. ಬೇಸಿಗೆ ರಜೆ ಇರುವ ತಿಂಗಳು ಮೇ ಅಂತಕ್ಕಂಥದ್ದು. ಬೇಸಿಗೆ ರಜೆ ಎಲ್ಲರಿಗೂ ಖುಷಿನೇ ಅಲ್ಲ. ಓಕೆ, ಮೇ ಅಂತಕ್ಕಂಥದ್ದು. ಆರನೇ ತಿಂಗಳು ಜೂನ್. JUNE ಜೂನ್ ಅಂತಕ್ಕಂಥದ್ದು. ಇದು ಮಳೆಗಾಲ ಆರಂಭವಾಗುವ ತಿಂಗಳು ಅಂತ ನೋಡ್ತೇವೆ. ಜೂನ್, JUNE ಜೂನ್ ಅಂತಕ್ಕಂಥದ್ದು. ಇದನ್ನೇ ಕನ್ನಡದಲ್ಲಿ ಬರಿತಾ ಇದೆ ನೋಡಿ, ಜೂನ್. ಜಾಗೆ ಜೂ. ಓಕೆನಾ, ಊಕಾರ ಕೂಡಿಸಿದಾಗ ಜೂ ಆಗುತ್ತೆ, ಜೂನ್ ಅಂತಕ್ಕಂಥದ್ದು. ಏಳನೇ ತಿಂಗಳು ಜುಲೈ. JULY ಜುಲೈ ಅಂತಕ್ಕಂಥದ್ದು. ಇದು ನಾವೇನ್ ಅಂತ ಹೇಳ್ತಾರೆ, ರೈತರು ಕೃಷಿ ಕೆಲಸ ಮಾಡುವ ಸಮಯ ಅಂತೀವಿ ಇದಕ್ಕೆ, ಜುಲೈ ತಿಂಗಳನ್ನ. ಓಕೆ, ಜುಲೈ ಕನ್ನಡದಲ್ಲಿ ಬರಿತಾ ಇದ್ದೀನಿ. ಓಕೆ, ಅದಾದ ನಂತರ ಎಂಟನೇ ತಿಂಗಳು ಯಾವುದು ಅಂದ್ರೆ ಆಗಸ್ಟ್. AUGUST ಆಗಸ್ಟ್. ಆಗಸ್ಟ್ ಅಂದ್ರೆ ನಿಮಗೆಲ್ಲ ಏನ್ ನೆನಪಾಗುತ್ತೆ? ಎಸ್, ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ದಿನಾಚರಣೆ, ಸ್ವತಂತ್ರ ಬಂದಿರತಕ್ಕಂಥ ತಿಂಗಳದು. ಓಕೆನಾ, ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಆಚರಿಸುವ ತಿಂಗಳಿದು. ಆಗಸ್ಟ್ ಇಲ್ಲಿ ನಾನು ಇಲ್ಲಿ ಆಗಸ್ಟ್ ಅಂತಕ್ಕಂಥ ಕನ್ನಡದಲ್ಲಿ ಬರಿತಾ ಇದ್ದೀನಿ, ಆಗಸ್ಟ್ 15 ಅಂತ ಚೆನ್ನಾಗಿ ನೆನಪಿರುತ್ತೆ ನಿಮಗೆ, ಹೌದೋ ಇಲ್ಲೋ? ರೈಟ್. ಅದ ನಂತರ ಒಂಬತ್ತನೇ ತಿಂಗಳು ಯಾವುದು? ಸೆಪ್ಟೆಂಬರ್. ಸೆಪ್ಟೆಂಬರ್ ಅಂತ ನೆನಪಾಗೋದೇನು ಅಂದ್ರಿನ ಎಸ್, ಶಿಕ್ಷಕರ ದಿನಾಚರಣೆ. ಓಕೆ, ಸೆಪ್ಟೆಂಬರ್ 5. ಓಕೆ, SEPTEMBER ಸೆಪ್ಟೆಂಬರ್ ಅಂತಕ್ಕಂಥದ್ದು. ಇದು ಶಿಕ್ಷಕರ ದಿನಾಚರಣೆ ಆಚರಿಸ್ತಕ್ಕಂಥ ತಿಂಗಳು. ಓಕೆ, ಅದನ್ನೇ ಇಲ್ಲಿ ಕನ್ನಡದಲ್ಲಿ ಬರಿತಾ ಇದ್ದೀನಿ, ಸೆಪ್ಟೆಂಬರ್. ಸೆಪ್ಟೆಂಬರ್ ಅಂತಕ್ಕಂಥದ್ದು. ಹತ್ತನೇ ತಿಂಗಳು ಯಾವುದು ಅಂದ್ರಿನ ಅಕ್ಟೋಬರ್. ಅಕ್ಟೋಬರ್ ನಲ್ಲಿ ವಿಶೇಷವಾಗಿ ಏನ್ ನೆನಪಿರುತ್ತೆ ಅಂದ್ರಿನ ಗಾಂಧಿ ತಾತನ ಜನ್ಮದಿನ. ಓಕೆನಾ, ಗಾಂಧಿ ಜಯಂತಿ ಅಂತೀವಿ. ಅದೇ ತಿಂಗಳಲ್ಲಿ ವಿಶೇಷವಾಗಿ ದಸರಾ ಹಬ್ಬ ಬರ್ತದೆ ಅಕ್ಟೋಬರ್ ನಲ್ಲಿ. OCTOBR ಅಕ್ಟೋಬರ್. ಅದನ್ನೇ ಇಲ್ಲಿ ಕನ್ನಡದಲ್ಲಿ ಬರಿತಾ ಇದ್ದೀನಿ, ಅಕ್ಟೋಬರ್ ಅಂತಕ್ಕಂಥದ್ದು. ಓಕೆ, ಅಕ್ಟೋಬರ್. ಅದಾದ ನಂತರ 11ನೇ ತಿಂಗಳು ಯಾವುದು ಅಂತಂದ್ರೆ ನವೆಂಬರ್. NOVEMBR ನವೆಂಬರ್. ವಿಶೇಷವಾಗಿ ಎಸ್, ಮಕ್ಕಳ ದಿನಾಚರಣೆ. ನವೆಂಬರ್ 14 ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತೇವೆ, ಚಿಲ್ಡ್ರನ್ಸ್ ಡೇ ಅಂತ ಕರೀತೇವೆ. ರೈಟ್. ಇಲ್ಲಿ ಕನ್ನಡದಲ್ಲಿ ಬರಿತಾ ಇದ್ದೀನಿ ನವೆಂಬರ್ ಅಂತಕ್ಕಂಥ. ಇದೇ ತಿಂಗಳು ಏನು ಬರ್ತದೆ, ದೀಪಾವಳಿ ಹಬ್ಬನೂ ಕೂಡ ಬರುತ್ತೆ ಅಂತಕ್ಕಂಥ ನೋಡ್ಬೋದು. ಓಕೆನಾ ಮಕ್ಕಳೇ. ಆ ನಂತರ ಕೊನೆಯ ತಿಂಗಳು 12ನೇ ತಿಂಗಳು ಡಿಸೆಂಬರ್ ಅಂತಕ್ಕಂಥದ್ದು. DECEMBR ಡಿಸೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ ಈಗ ಕ್ರಿಸ್ಮಸ್ ಹಬ್ಬ ಬರುತ್ತೆ. ಅದೇ ವರ್ಷದ ಕೊನೆಯ ತಿಂಗಳಿದು. ಓಕೆನಾ, ಆರಂಭದ ತಿಂಗಳು ಜನವರಿ ಆದ್ರೆ ಕೊನೆಯ ತಿಂಗಳು ಡಿಸೆಂಬರ್ ಆಗಿರುತ್ತೆ. ಇದು ಕನ್ನಡದಲ್ಲಿ ನಾನು ಬರಿತಾನೆ ಡಿಸೆಂಬರ್ ಅಂತಕ್ಕಂಥದ್ದು. ರೈಟ್. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ.
ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ. ಹಾಗೇನೆ ಯಾವ ವಿಷಯ ಬೇಕಂತ ಕಾಮೆಂಟ್ ಮಾಡಿ. ಬಾಯ್.